ಬೇಕೇ ಬೇಕು, ಬೇಕೇ ಬೇಕು, ಮಾಡಿದ್ದೇವೆ. ಸರ್ಕಾರ ನಮ್ಮ ಹೋರಾಟಕ್ಕೆ ಸ್ಪಂದನೆ ಮಾಡಿ ಸುಗ್ರೀವಾಜ್ಞೆ ಜಾರಿಗೆ ತಂದು ಮತ್ತೆ ಕ್ಯಾಬಿನೆಟ್ನಲ್ಲಿ ಒಂದು ಅಮೆಂಡ್ಮೆಂಟನ್ನು ಜಾರಿ ಮಾಡಿದರು. ಏನು ಕಿರುಕುಳ ಕೊಡ್ತಕ್ಕಂಥ ಮೈಕ್ರೋ ಫೈನಾನ್ಸ್ಗಳಿಗೆ ಕಡಿವಾಣ ಹಾಕಲಿಕ್ಕೆ ಒಂದು ಕಠಿಣವಾದಂಥ ಕಾನೂನನ್ನು ಜಾರಿ ತಂದರು. ಆ ಕಾನೂನುಗಳನ್ನು, ಸರ್ಕಾರದ ಕಾನೂನುಗಳನ್ನು ಗಾಳಿಗೆ ತೂರಿ ಮೈಕ್ರೋ ಫೈನಾನ್ಸ್ ಯಾವುದೇ ರೀತಿಯಾದಂಥ ಸರ್ಕಾರಕ್ಕೆ ಕಿವಿಡಿಯ ಕಾಸಿನ ಕಿಮ್ಮತ್ತು ಕೊಡದೆ ಇನ್ನೂ ಕಿರುಕುಳಗಳನ್ನು ಕೊಡ್ತಾ ಇದ್ದಾರೆ. ಈ ಮೈಕ್ರೋ ಫೈನಾನ್ಸ್ ಕಿರುಕುಳ ಮತ್ತು ಸಂಪೂರ್ಣ ಸಾಲ ಮನ್ನಾ ಮಾಡಬೇಕಂತ ಹೇಳಿ ಏನು 18/12/2025 ನಮ್ಮ ನಡೆ ಬೆಳಗಾಂ ಚಳಿಗಾಲದ ಅಧಿವೇಶನದ ಕಡೆಗೆ ಅಂತ ಹೇಳಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. 21/12/2025 ಬೆಳಗಾವಿ ಚಳಿಗಾಲದ ಅಧಿವೇಶನದಲ್ಲಿ ಪ್ರತಿಭಟನೆ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಸಂಪೂರ್ಣ ಸಾಲ ಮನ್ನಾ ಮಾಡಲಿ ಅಂತ ಹೇಳಿ ನೊಂದ ಮಹಿಳೆಯರ ಒಂದಿಗೆ ನಾವು ಹೋರಾಟವನ್ನು ಹಮ್ಮಿಕೊಂಡಿದೆ. ದಯಮಾಡಿ ನೊಂದ ಮಹಿಳೆಯರು ಮತ್ತು ಇದಕ್ಕೆ ಸಂಬಂಧಪಟ್ಟ ಮೈಕ್ರೋ ಫೈನಾನ್ಸಿಂದ ಕಿರುಕುಳಕ್ಕೆ ಒಳಗಾದಂಥ ಎಲ್ಲರೂ ಬೆಳಗಾಂಗೆ ಬರಬೇಕು ಅಂತ ಮಾಧ್ಯಮದ ಮುಖಾಂತರ ಆಹ್ವಾನವನ್ನು ಮಾಡ್ತಾ ಇದ್ದೇನೆ. ಯಾರೇ ಇರಲಿ, ಯಾರು ಕಷ್ಟದಲ್ಲಿದ್ದಾರೆ ಅವರು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟು ಈ ಹೋರಾಟವನ್ನು ಯಶಸ್ವಿ ಮಾಡಬೇಕಂತ ಈ ಮೂಲಕ ಮನವಿ ಮಾಡಿಕೊಳ್ತಾ ಇದ್ದೀನಿ. ಮೈಕ್ರೋ ಬಜೆಟಿನ ಅಂಗವಾಗಿ ಮೈಕ್ರೋ ಬಜೆಟಿನ ಸಾಲ ತಗೊಂಡಿದ್ದರಿಂದ ನಮಗೆ ಭಾಳ ಕಿರುಕುಳ ಆಗಿ ಅಲ್ಲಿಂದ ನಮಗೆ ಇಲ್ಲಿವರೆಗೂ ಸುಗ್ರೀವಾಜ್ಞೆ ಆದರೂ ಕೂಡ ಅವರು ಮನೆಗೆ ಬರೋದು ತಪ್ಪಿಲ್ಲ. ರಾತ್ರಿ 10 ಗಂಟೆವರೆಗೂ ಮನೆ ಹತ್ರ ಕೂತ್ಕೊಂತಾರೆ. ಆ ಒಂದು ಉದ್ದೇಶಪೂರ್ವಕವಾಗಿ ನಾವೀಗ ಚಳಿಗಾಲ ಅಧಿವೇಶನದಲ್ಲಿ ನಾವು ಮೈಕ್ರೋ ಬಜೆಟಿನಿಂದ ಸಮಾವೇಶಕ್ಕೆ ಹೋಗ್ತಾ ಇದ್ದೀವಿ. ದಿನಾಂಕ 18ನೇ ತಾರೀಕಿನ ದಿವಸ ಗುರುವಾರ ಬೆಳಗ್ಗೆ ಅಲ್ಲಿ ಹೋಗ್ತೀವಿ. ಯಾವುದೇ ಹೆಣ್ಣು ಮಕ್ಕಳಾಗಲಿ, ಯಾರೇ ಆಗಲಿ, ಮೈಕ್ರೋ ಬಜೆಟ್ ಆಗಲಿ, ಯಾವುದೇ ಸಂಘ ಸಂಸ್ಥೆಗಳು ಸಾಲ ತಗೊಂಡು ಯಾರಿಗೆ ಕಿರುಕುಳ ಆಗಿ ಯಾರಿಗೆ ಅನ್ಯಾಯ ಆಗಿದೆ ಅವರೆಲ್ಲರೂ ನಮ್ಮ ಜೊತೆಗೆ ಕೈ ಜೋಡಿಸಿ ಬರ್ಬೋದು. ಅದಕ್ಕೆ ನಾವು ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾ ನಮ್ಮ ನೊಂದ ಹೆಣ್ಣು ಮಕ್ಕಳ ಸಲುವಾಗಿ ಅಧಿವೇಶನಕ್ಕೆ ಹೋಗ್ತಾ ಇದ್ದೀವಿ. ಗುರುವಾರ ಬೆಳಗ್ಗೆ 6 ಗಂಟೆಯಿಂದ ನಾವು ಅಧಿವೇಶನಕ್ಕೆ ಹೋಗ್ತೇವೆ. ನಮ್ಮ ಎಲ್ಲೇ ಯಾವ ಜಿಲ್ಲೆ ಇರ್ಬೋದು, ಯಾವ ತಾಲೂಕು ಇರ್ಬೋದು, ಯಾವ ಮೂಲೆಯಲ್ಲಿ ಹೆಣ್ಮಕ್ಳು ಇರ್ಬೋದು, ಎಲ್ಲರೂ ಬಂದು ಒಟ್ಟುಗೂಡಿಸಿ ನಮ್ಮ ಮೈಕ್ರೋ ಬಜೆಟಿನಲ್ಲಿ ಮಾಡಿದರೆ ನಿಮಗೂ ನಮ್ಮಂಥ ಸಹಾಯಧನವನ್ನು ಮಾಡ್ತೀವಿ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ.